ಸೊ ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡೋರಿಗೆ ಒಂದು ಮ್ಯೂಸ್ ಇಮೇಜ್ ಅಂತ ಒಂದು ಹೊಸ ಫೀಚರನ್ನು ಇವಾಗ ಲಾಂಚ್ ಮಾಡಿದ್ದಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ ಸೊ ಇದರಿಂದ ನಿಮ್ಮ ಒಂದು ಒರಿಜಿನಲ್ ಫೋಟೋ ಮತ್ತು ರೀಲ್ಸನ್ನು ಯೂಸ್ ಮಾಡಿಕೊಂಡು ಯಾರು ಬೇಕಾದರೂ ನಿಮ್ಮ ಒಂದು ಫೋಟೋಸನ್ನು ಜನ್ರೇಟ್ ಮಾಡ್ಬೋದು. ಜಸ್ಟ್ ನಿಮ್ಮ ಒಂದು ಐಡಿನ ಮೆನ್ಷನ್ ಮಾಡಿದರೆ ಸಾಕು, ಮೆಟಾ ಎ ಆ್ಯಪಲ್ಲಿ ಸೊ ನಿಮ್ಮ ಒಂದು ಫೋಟೋನ ಜನ್ರೇಟ್ ಬಿಡುತ್ತೆ. ಈ ಥರದ ಒಂದು ಅಪ್ಡೇಟನ್ನು ಇವಾಗ ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಸೆಟ್ಟಿಂಗನ್ನು ನೀವು ಆಫ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ನಿಮ್ಮೊಂದು ಫೋಟೋಗಳು ಮಿಸ್ಯೂಸ್ ಆಗಬಾರ್ದಂದ್ರೆ. ಸೊ ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲೇದಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನು ಓಪನ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ಶೇರ್ ಆ್ಯಂಡ್ ರೀಯೂಸ್ ಅಂತ ಒಂದು ಆಪ್ಷನ್ ಇರುತ್ತಲ್ವ, ಅದನ್ನ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನಿಮಗೆ ಈ ಒಂದು 3 ಆಪ್ಷನ್ಗಳು ಏನಿದಾವೆ, ಸೊ ಈ 3 ಆಪ್ಷನ್ ಅನೇಬಲ್ ಆಗಿರುತ್ತೆ. ಇದನ್ನ ಆಫ್ ಮಾಡ್ಕೊಳ್ಳಿ. ಸೊ ಇದನ್ನ ಆಫ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನೀವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರುವಂಥ ಪ್ರೊಫೈಲ್ ಫೋಟೋ ಅಥವಾ ಫೋಟೋಸ್ ರೀಲ್ಸ್ ಏನಿರುತ್ತೆ ಇದನ್ನ ಯಾರು ಕೂಡ ಸೊ ಜನ್ರೇಟ್ ಮಾಡೋಕ್ಕಾಗಲ್ಲ. ಸೊ ಮೆಟಾ ಎ ಆ್ಯಪಲ್ಲಿ ಹೋಗಿ ನಿಮ್ಮದೊಂದು ಜಸ್ಟ್ ಐ ಡಿ ಕೊಟ್ಟು ಈ ಪ್ರೊಫೈಲಲ್ಲಿರುವಂಥ ಫೋಟೋಸ್ನ ರೆಫರೆನ್ಸ್ ಇಟ್ಕೊಂಡು ನನಗೆ ಒಂದು ಫೋಟೋನ ಜನ್ರೇಟ್ ಮಾಡಿಕೊಡು ಅಂತ ಹೇಳಿದರೆ ಸಾಕು, ಅದು ನಿಮ್ಮ ಫೋಟೋ ಅಥವಾ ವಿಡಿಯೋ ಕೂಡ ಜನ್ರೇಟ್ ಮಾಡಿಕೊಡುತ್ತೆ. ಸೊ ಈ ಥರದ ಒಂದು ಬ್ಯಾಡ್ ಅಪ್ಡೇಟನ್ನು ಯಾಕೆ ಕೊಡ್ತಾರೋ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ದವರು, ಬರೀ ಆಗದೇ ಇರೋವಂಥ ಅಪ್ಡೇಟನ್ನು ಕೊಡ್ತಾರೆ. ಆ್ಯಂಡ್ ಇದು ಪಬ್ಲಿಕ್ ಅಕೌಂಟ್ ಯಾರದೆಲ್ಲ ಇರುತ್ತೆ ಅಂದರೆ ನಮ್ಮ ಥರ ಕ್ರಿಯೇಟರ್ಸ್ ಯಾರು ಇರ್ತಾರೆ ಸೊ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ದೇನಾದರೂ ಪ್ರೈವೇಟ್ ಅಕೌಂಟ್ ಆಗಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೂ ಕೂಡ ಈ ಒಂದು ಸೆಟ್ಟಿಂಗನ್ನು ನೀವು ಆಫ್ ಮಾಡ್ಕೊಳ್ಳಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಬಿ ಕೇರ್ಫುಲ್ ಆಗಿರಿ. ನಿಮ್ಮ ಒಂದು ಫೋಟೋಸ್ಗಳು ಸೊ ಯಾವಾಗಲೂ ಕೂಡ ಯಾವ ಥರ ಬೇಕಾದರೂ ಅದನ್ನು ಜನ್ರೇಟ್ ಮಾಡ್ಬೋದು. ಅದು ಒರಿಜಿನಲ್ ಹೌದಾ ಅಲ್ವಾ ಅಂತ ಚೆಕ್ ಮಾಡಿಬಿಡಿ. ಸೊ ಅದು ಯಾವುದಾದ್ರೂ ಒಂದು ವಿಡಿಯೋನ ಜನ್ರೇಟ್ ಮಾಡಿದ ತಕ್ಷಣ ಹೆದರ್ಕೊಳ್ಳೋಂಥ ನೆಸೆಸಿಟಿ ಇರಲ್ಲ. ಇವಾಗೆಲ್ಲ ಡೀಫೇಕ್ ಯಾವುದು ಒರಿಜಿನಲ್ ಯಾವುದು ಅಂತ ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.